ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಗದಗ ಜಿಲ್ಲೆ ಆಡಳಿತ ವ್ಯವಸ್ಥೆ ವಿರುದ್ಧ ಇವತ್ತು ಲಬೋಲಬೋ ಅಂತ ಆರಂಭ ಆಗಿದೆ. ಇದಕ್ಕೆ ಕಾರಣ ಒಬ್ಬ ಅಧಿಕಾರಿ. ಯಾಕೆ ಅಂತ ಕೇಳಿದ್ರೆ ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರ ಹುದ್ದೆಗೆ ಪುನಃ ಶರಣು ಗೋಗೇರಿಗೆ ನೇಮಕ ಮಾಡಿದ್ದಾರೆ ಪ್ರಭಾರಿಯಾಗಿ. ಅದರ ಅರ್ಥ ಏನು ಅಂತ ಕೇಳಿದ್ರೆ ಇವತ್ತೇನು ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ಶರಣು ಗೋಗೇರಿ ಅವ್ರಿಗೆ ಮತ್ತೆ ಗೋಗೇರಿ ಅವ್ರಿಗೆ ಶರಣು ಒಂದಲ್ಲ ಎರಡಲ್ಲ 4 ಇಲಾಖೆ ಇದೆ ಅವ್ರಿಗೆ. ಅವರ ಮೂಲ ಇಲಾಖೆ ಯಾವುದು ಅಂತ ಕೇಳಿದ್ರೆ, ಮೂಲ ಇಲಾಖೆ ನೋಡ್ರಿ ವೆರಿ ಇಂಪಾರ್ಟೆಂಟ್. ನಾ ಹೇಳೋದಿದು, ಅವರ ಮೂಲ ಇಲಾಖೆ ಶಿಕ್ಷಣ ಇಲಾಖೆ. ಏನ್ ಕೆಲಸ ಮಾಡ್ತಾರೆ ಅವರು ಅಂದ್ರೆ, ಸಹಾಯಕ ಯೋಜನಾ ಸಮನ್ವಯ ಅಧಿಕಾರಿ, ಸಮಗ್ರ ಶಿಕ್ಷಣ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಗದಗ. ಇದು ವೆರಿ ಇಂಪಾರ್ಟೆಂಟ್. ಇದು ಶಿಕ್ಷಣ ಇಲಾಖೆಗೆ ಆ ಪೋಸ್ಟ್. ಅವ್ರು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋರ್ನ ಬೇರೆ ಕಡೆ ಕೊಡಬಾರ್ದು ಪ್ರಭಾರಿ ಅಂತಿದೆ ಕಾನೂನು. ಆದರೂ ಇದು ಕಾನೂನು ಸಚಿವರ ಜಿಲ್ಲೆ. ಇಂಥಲ್ಲಿ ಪದೇ ಪದೇ ಅದೇ ಅಧಿಕಾರಿಗೆ ಅವಕಾಶ ಯಾಕೆ? ಅದಲು ಬದಲು ಕಂಚಿ ಕದಲು ಆಗೈತೆ. ಅದೊಂದು ಆಟ. ಜಿಲ್ಲಾಡಳಿತನ ಅವ್ರಿಗೆ ಸಲಾಂ ಹೊಡೆದು ಬಿಡುತ್ತು, ಶರಣ ಅಂದ್ಬಿಡುತ್ತೆ. ಅಂದ್ರೆ ಅರ್ಥ ಏನು ನೋಡಿ. ಈಗ ಅವರು ಲಕ್ಕುಂಡಿ ಪಾರಂಪರಿಕ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಪ್ರಭಾರಿ, ತಿಮ್ಮಾಪುರ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ, ಲಕ್ಕುಂಡಿ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ, ಮೂಲ ಶಿಕ್ಷಣ ಇಲಾಖೆ ಅವ್ರದ್ದು, ಅಲ್ಲಿ ಕೆಲಸ ಮಾಡ್ತಾರೆ ಅವರು. ಅಂದ್ರೆ ಪೂರ್ತಿಯಾಗಿ ಅವ್ರ ಇಲಾಖೆ ಒಳಗೆ, ಶಿಕ್ಷಣ ಇಲಾಖೆ ಒಳಗೆ ಅವ್ರದ್ದು ಪರ್ಮನೆಂಟ್ ಪೋಸ್ಟು. ಆಮೇಲೆ ಈಗ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತೆ ಅವ್ರಿಗೆ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ತೋರಿಸ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡ್ರಿ. 1/4/2026 ಒಂದು ಸರ್ಕಾರ ಆದೇಶ ಹೊರಡಿಸ್ತು. ಈ ಪ್ರಭಾರಿ ಏನು ಇದಾರಲ್ಲ ಗೋಗೇರಿ, ಶರಣು ಗೋಗೇರಿ ಅವ್ರನ್ನ ವರ್ಗಾವಣೆ ಮಾಡಿ, ಅಂದ್ರೆ ತೆಗೆದು ಹಾಕಿ, ಅಲ್ಲಿ ಶ್ರೀ ಓಂ ಪ್ರಕಾಶ್ ಅವರನ್ನು ನೇಮಕ ಮಾಡಿತು ಸರ್ಕಾರ, ವರ್ಗಾವಣೆ ಮಾಡಿತು ಮಂಡ್ಯದಿಂದ. ಅವರು ಮಂಡ್ಯ ಜಿಲ್ಲೆ ಒಳಗೆ ಸಹಾಯಕ ನಿರ್ದೇಶಕರಾಗಿದ್ದರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಇವರನ್ನ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಗದಗ ಜಿಲ್ಲೆಗೆ ವರ್ಗಾವಣೆ ಮಾಡಿದ್ರು 1/4/2026. ಇದು 1 ತಿಂಗಳದ ಆಟ, 30 ದಿನದ ಆಟ ನೋಡ್ರಿ, ತೋರಿಸ್ತೀನಿ ನಿಮ್ಗೆ. 1/4/2026 ಮಂಡ್ಯದಿಂದ ಓಂ ಪ್ರಕಾಶ್ ಅವ್ರನ್ನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಸಹಾಯಕ ನಿರ್ದೇಶಕರಾಗಿ ವರ್ಗಾವಣೆ ಮಾಡಿತು ಸರ್ಕಾರ. ಇವರು ಬಂದ್ರು ಗದಗಿಗೆ. ಬಂದು ಅಧಿಕಾರ ಸ್ವೀಕಾರ ಮಾಡಿ ಇವರು ಒಂದು ಸುತ್ತೋಲೆ ಹೊರಡಿಸ್ತಾರೆ. ಯಾವಾಗ ನೋಡ್ರಿ, ಇವರು ಬರದಂತೆ ನೋಡ್ಕೊಂಡ್ರು, ಆದ್ರೆ ಆಗ್ಲಿಲ್ಲ. ಅವ್ರು ಬಂದು ಜಾಯಿನ್ ಆದ್ರು. ಅವರನ್ನ ಅವ್ರ ಮನೆಯಿಂದ ಹಿಡಿದು ಎಲ್ಲಾ ಕಡೆ ಸುತ್ತಾಡಿಸಿ, ಊಟ ಮಾಡಿಸಿ, ಅವನ್ನೆಲ್ಲ ಸಮಾಧಾನದಿಂದ ನೋಡ್ಕೊಂಡು ಅವ್ರಿಗೆ ಏನು ಅಗತ್ಯತೆ ಇತ್ತು ಎಲ್ಲವನ್ನು ಪೂರೈಕೆ ಮಾಡಿದ್ರು ಕೂಡ ಅವ್ರು ಬಂದು ಜಾಯಿನ್ ಆಗಿ 15/4/2026 ಅವರು ಒಂದು ಸುತ್ತೋಲೆ ಹೊರಡಿಸ್ತಾರೆ. ಯಾರು? ಹೊಸ ಯುವ ಏನು ನಮ್ಮ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಗದಗ ಜಿಲ್ಲೆ. ಇದಕ್ಕೇನು ವರ್ಗಾವಣೆಗೊಂಡು ಬಂದಿದ್ರಲ್ಲ ಮಂಡ್ಯದಿಂದ ಓಂ ಪ್ರಕಾಶ್, ಅವರು ಅಧಿಕಾರ ಸ್ವೀಕಾರ ಮಾಡಿ 15/4/2026 ಒಂದು ಸುತ್ತೋಲೆ ಹೊರಡಿಸ್ತಾರೆ. ಏನು ನೋಡಿಲಿ, ಗದಗ ಜಿಲ್ಲೆಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರ ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಂಡಿದ್ದೇನೆ. ನೀವು ಇನ್ನು ಮುಂದೆ ಉಲ್ಲೇಖಿತ ಜ್ಞಾಪನಾ ಪತ್ರದ ಅನ್ವಯ ಓಂ ಪ್ರಕಾಶ್ ಅವರು ಏನ್ ಹೇಳ್ತಾರೆ ಅಂದ್ರೆ, 15/4/2026 ಪೂರ್ವಾನ ಗದಗ ಜಿಲ್ಲೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರ ಕಾರ್ಯಭಾರವನ್ನು ವಹಿಸಿಕೊಂಡಿರುತ್ತೇನೆ. ನನ್ನ ವೈಯಕ್ತಿಕ ಗಮನಕ್ಕೆ ತರಬಯಸುವ ಸರ್ಕಾರಿ, ಅರೆ ಸರ್ಕಾರಿ ರಹಸ್ಯ ಪತ್ರಗಳನ್ನು ಈ ಕೆಳ ಕಾಣಿಸಿದ ವಿಳಾಸಕ್ಕೆ ಸಂಪರ್ಕಿಸಬೇಕು, ವ್ಯವಹರಿಸಬೇಕು ಅಂತ ಒಂದು ಸುತ್ತೋಲೆ ಹೊರಡಿಸ್ತಾರೆ. ಓಂ ಪ್ರಕಾಶ್, ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, KH ಪಾಟೀಲ್ ಕ್ರೀಡಾಂಗಣ ಗದಗ. ದೂರವಾಣಿ ಸಂಖ್ಯೆ ಅದು ಇದು ಹಾಕಿ 15ನೇ ತಾರೀಕು 15/4 ಅಂದ್ರೆ 1ನೇ ತಾರೀಕಿಗೆ ಆರ್ಡರ್ ಆಗತ್ತೆ. ಅವ್ರಿಗೆ ಬರ್ತಾರ, ಜಾಯಿನ್ ಆಗ್ತಾರ. 15 ಬಂದು ಏನ್ ಮಾಡ್ತಾರ ಅವರು, ಈ ಸುತ್ತೋಲೆನ ಹೊರಡಿಸ್ತಾರ. ಓಕೆ, ಇದು ಆದ ಮೇಲೆ ನೋಡಿ, ಈಗ ಆಟ. ಇವತ್ತು ಅವ್ರು ಅಧಿಕಾರ ತಗೊಂಡ್ರೆ ಮತ್ತೆ ಈಗ ಆಟ ಹೇಳ್ತೀನಿ ನಿಮಗೆ.
8/5/2026 ಜಿಲ್ಲಾ ಪಂಚಾಯತಿ ಗದಗ ಇದು ಆದೇಶ ಆಗತ್ತೆ ಅವ್ರಿಗೆ ಏನಂತ, ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಗದಗ ಹುದ್ದೆ ಹೆಚ್ಚುವರಿ ಪ್ರಭಾರದ ವ್ಯವಸ್ಥೆ ಕಲ್ಪಿಸುವ ಕುರಿತು. ನೋಡಿಲ್ಲಿ ಓಂ ಪ್ರಕಾಶ್ ಏನು ಹೊಸದಾಗಿ ಬಂದಿರಲ್ಲ, ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಕ್ರೀಡಾ ಇಲಾಖೆ, ಇವರನ್ನು ಆಡಳಿತಾತ್ಮಕ ಕಾರಣಗಳಿಗಾಗಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಕೇಂದ್ರ ಕಚೇರಿಗೆ ಅನ್ಯ ಕರ್ತವ್ಯದ ಮೇಲೆ ಅವರನ್ನು ಕರೆಸಿಕೊಂಡಿದ್ದಾರೆ, ನೇಮಿಸಿದ್ದಾರೆ. ಸೊ ಆ ಹುದ್ದೆ ಖಾಲಿ ಆಗಿದೆ. ಆ ಹುದ್ದೆಗೆ ಮತ್ತೆ ಪ್ರಭಾರಿಯಾಗಿ ಡಾಕ್ಟರ್ ಶರಣಪ್ಪ ಈರಪ್ಪ ಗೋಗೇರಿ, ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ, ಸಮಗ್ರ ಶಿಕ್ಷಣ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಗದಗ, ಇವರನ್ನು ಆಡಳಿತಾತ್ಮಕ ಹಿತದೃಷ್ಟಿ ಅಂತಲ್ವ ನೋಡ್ರಿ, ಇದನ್ನೇನು ಕಳಿಸಿರಲ್ಲ. ಅಲ್ಲಿ ವ್ಯವಹಾರಗಳು, ಅಲ್ಲಿ ಕೆಲವೊಂದಿಷ್ಟು ಇವ್ರು ಏನು ಹೊಸದಾಗಿ ಬಂದಿರಲ್ಲ, ಈ ತನಿಖೆಗೆ ಒಂದು ಪತ್ರ ಬರೆದಿದ್ರು, ಅದು ಎಲ್ಲೈತೋ ಗೊತ್ತಿಲ್ಲ, ಏನಾತೋ ಗೊತ್ತಿಲ್ಲ. ವ್ಯವಸ್ಥೆ ನೋಡಿ, ಅಲ್ಲಿ ಭಾರಿ ಮಜಾ ಐತಿ, ಹೋಗಿ ನೋಡ್ರಿ. ನಿಮ್ಗೆಲ್ಲ ಏನು ಆ ಖರೀದಿವು ಈ ಖರೀದಿವು ಸಿಗ್ತಾವು, ಅದ್ರಲ್ಲಿ ಏನ್ ಅದಾವು, ಏನೇನು ಅವ್ಯವಹಾರ ಐತಿ, ಏನೇನು ವ್ಯವಹಾರ ಐತಿ, ಹೋಗಿ ನೋಡ್ರಿ. ಆಡಳಿತಾತ್ಮಕ ಹಿತದೃಷ್ಟಿ ಯಾರ್ದು? ಹಿತದೃಷ್ಟಿ ತಕ್ಷಣ ಜಾರಿಗೆ ಬರುವಂತೆ ಮುಂದಿನ ಆದೇಶವರೆಗೆ ಇವರನ್ನ ನೇಮಕ ಮಾಡಲಾಗಿದೆ ಪ್ರಭಾರಿಯಾಗಿ. ಮತ್ತೆ ಯಾರನ್ನ ಶರಣು ಗೋಗೇರಿ ಅವರನ್ನು ನೋಡ್ರಿ ಹೆಂಗಿದೆ. ಇದು ಆಡಳಿತ ನಮ್ದು, ಇದು ಕಾನೂನು ಸಚಿವರ ಜಿಲ್ಲೆ. ನಾನು ಅವತ್ತೇ ಬರೆದಿದ್ದೆ 1/4/2026 ಸರ್ಕಾರದ ವರ್ಗಾವಣೆ ಆದೇಶ ನೋಡ್ರಿ, ಅವತ್ತ ಬರೆದಿದ್ದೆ. ಗೋಗೇರಿಗೆ ಕೋಕ್ ನೂತನ ಅಧಿಕಾರಿಯಾಗಿ ಓಂ ಪ್ರಕಾಶ್ ಜಿ ನೇಮಿಸಿ ಸರ್ಕಾರ ಆದೇಶ. ನೂತನ ಅಧಿಕಾರಿ ಗದಗಿಗೆ ಬರದಂತೆ ಷಡ್ಯಂತರ ಅಂತ ಅವತ್ತ ಬರೆದಿದ್ದೆ ನಾನು, ಹೌದಾ. ಮುಂದೆ ಇವರು ಬಂದು ಇವ್ರೇನ್ ಮಾಡಿದ್ರು, ಇವರೇ ಹೊಸದಾಗಿ ಬಂದ ಅಧಿಕಾರಿ ಓಂ ಪ್ರಕಾಶ್, ಇವ್ರೇನ್ ಮಾಡಿದ್ರು 15/4/2026 ಒಂದು ಇಲ್ಲೈತಿ ನೋಡ್ರಿ, ಇದನ್ನ ಹೊಡಿಸಿದ್ರು. ನನ್ ಕೂಡ ವ್ಯವಹಾರ ಮಾಡ್ರಿ ನೀವು ಅಂತೇಳಿ. ಈಗೇನಾತು ಅಂದ್ರೆ ನಮ್ಮ ಜಿಲ್ಲಾಡಳಿತ ಮತ್ತೊಂದು ಆದೇಶ ಹೊರಡಿಸಿದೆ ಇವರನ್ನ. ಅಂದ್ರೆ ಇವ್ರಿಗೆ ಕೊಡೋಕೆ ಏನು ಒಳಮರ್ಮ ಏನಿದೆ? ಗದಗ ಜಿಲ್ಲಾ ಆಡಳಿತ ವ್ಯವಸ್ಥೆ ಬಗ್ಗೆ ಲೋಭ ಅಂತ ಇದ್ದಾರೆ. ಇವ್ರಿಗೆ ಯಾಕೆ ಕೊಡಬೇಕು? ಇವ್ರಿಗೆ ಕೊಡಬೇಕು? ಎಷ್ಟದು ಪ್ರಭಾರಿ ಕೆಲಸ ಕೊಡೋದು? ಎಷ್ಟು ಕೊಡ್ತೀರಿ ಕೆಲಸ? ಒಬ್ಬ ಮನುಷ್ಯ ಎಷ್ಟಂತ, ಆ ಮನುಷ್ಯನ ಎಷ್ಟು ಮಾಡ್ಬೇಕು ಕೆಲಸ? ಕರೆಕ್ಟಾಗಿ ಕೆಲಸ ಆಗ್ಬೇಕಾ? ಏನ್ ಯುವ ಸಬಲೀಕರಣ ಇದೆಂತ ವಿಚಿತ್ರ ಅಂತ. ಇದ್ರಾಗ ಎಷ್ಟೊಂದು ಅನುಮಾನ ಇದೆ, ಸಂದೇಹ ಇದೆ, ಸಂಶಯ ಬರುತ್ತಾ, ಚರ್ಚೆ ಆಗ್ತಾ ಇದೆ. ಇದ್ರಾಗ ಹಿಂದಿನ ರಾಜಕೀಯ ಐತೆನೋ ಹೆಂಗೋ. ಗೋಗೇರಿಗೆ ಆಡಳಿತ ಅವ್ರಿಗೆ ಕೊಡ್ಬೇಕಾದ್ರೆ ಏನ್ ಅರ್ಥ? ಯಾಕೆ? ಅದಕ್ಕೆ ಎಲಿಜಿಬಲ್ ಅದಾರ ಹೆಂಗೋ? ಇಷ್ಟು ನಿಭಾಯಿಸ್ತಾರ ಹೆಂಗೋ? ನಿಭಾಯಿಸಕ್ಕೆ ಸಾಧ್ಯನಾ? ಇದು ಚರ್ಚೆ ಆಗ್ತಾ ಇದೆ ಈಗ. ಈ ಚರ್ಚೆಗೆ ಉತ್ತರ ಕೊಡೋರು ಯಾರು? ಇಲ್ಲಿ ನೋಡಿ, ಕೆಲವರು ಕಳಿಸಿದ್ದಾರೆ. ಗದಗ ಜಿಲ್ಲಾ ಆಡಳಿತ ವ್ಯವಸ್ಥೆಗೆ ಲಬೋ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಮತ್ತೆ ಗೋಗೇರಿಗೆ ಶರಣು. ಇದು ಮಂದಿಗೆ ಬರೀದ ಕಳಿಸೋದಿದು. ಸೊ ಇದನ್ನ ಯಾಕೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ? ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಏನಿದ್ರಿ ಒಳಮರಮ ಏನು? ಕಾನೂನು ಸಚಿವರ ಜಿಲ್ಲೆ ನೋಡ್ರಿಲಿ. ಮೊನ್ನೆ SLC ಹೋಸಲ 2025 SLC ರಿಸಲ್ಟ್ ಏನಿತ್ತು? ಗದಗ ಜಿಲ್ಲೆ 13ನೇ ರ್ಯಾಂಕ್ ಇತ್ತು. ಈ ಸಲ ಎಲ್ಲಾ ವಿದ್ಯಾರ್ಥಿಗಳ ಮೊಬೈಲ್ ಬಂದ್ ಮಾಡಿಸಿದ್ರು, ಏನೆಲ್ಲ ಮಾಡಿದ್ರು. ಎಷ್ಟನೇ ರ್ಯಾಂಕ್ ಬಂತು? 16ನೇ ರ್ಯಾಂಕ್ ಬಂತು. PUC ಎಷ್ಟನೇ ರ್ಯಾಂಕ್ ಬಂತು? 30ನೇ ರ್ಯಾಂಕ್ ಬಂತು. ಅಂದ್ರೆ ಎತ್ತ ಸಾಗಿದೆ ನಮ್ಮ ಶಿಕ್ಷಣ ಇಲಾಖೆ. ಅವರನ್ನು ಯಾಕೆ ತಗೊಂತೀರಿ ಇಲ್ಲಿ? ಅಲ್ಲಿ ಶಿಕ್ಷಣ ಇಲಾಖೆಗೆ ಇವ್ರು ಬೇಕು, ಅಲ್ಲಿ ಬಹಳ ಅಗತ್ಯ ಇದೆ. ಅದು ಕೂಡ ಇವ್ರು ಏನಿದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ? ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ, ಸಮಗ್ರ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ, ಇದು ಸಮಗ್ರ ಶಿಕ್ಷಣದ ವ್ಯವಸ್ಥೆ ಒಳಗೆ ಒಬ್ಬರು ಅಧಿಕಾರಿ ಅವರು ಅಲ್ಲಿ ಬೇಕವರು. ಶಿಕ್ಷಣ ಇಲಾಖೆಯ ಯಾರೇ ಅಧಿಕಾರಿಗಳನ್ನ ಬೇರೆ ತಗೋಬಾರ್ದು ಅಂತ ಇದ್ರೂ ಕೂಡ ತಗೊಳ್ತೀರಿ. ಅದರಲ್ಲಿ ಇವ್ರು ಈ ಕೆಲಸ ಏನು? ಸಮಗ್ರ ಶಿಕ್ಷಣ ಇಲಾಖೆ ಯೋಜನೆ ಇದು ಆಯ್ತು. ಇನ್ನು ನೀವು ಪ್ರವಾಸೋದ್ಯಮ ವಿಭೂತಿ, ಗದಗ ಜಿಲ್ಲಾ ಪ್ರವಾಸೋದ್ಯಮಕ್ಕೆ ವಿಭೂತಿ. ಇವರು ಶಿಕ್ಷಣ ಇಲಾಖೆ. ಇಲ್ಲಿ ಒಂದಿಷ್ಟು ಅಧಿಕಾರಿಗಳು ಅದಾರೆ, ಶೋ ಮ್ಯಾನ್ಗಳದಾರ. ನಾನು ಹೇಳ್ತೀನಿ, ಜಿಮ್ಸ್ ಡಾಕ್ಟರ್ ಬಸವರಾಜ್ ಬೊಮ್ಮನಹಳ್ಳಿ, ಇವರೆಲ್ಲ ಸಚಿವರು ಬಂದ್ರೆ ಸಾಕ್ರಿ. ಅವ್ರ ಹಿಂದೆ ಮುಂದೆ ಅವರು ಅದೇನ್ ಅಲ್ಲಿ ಏನೇನು ವ್ಯವಸ್ಥೆ ಐತಿ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಪ್ರವಾಸೋದ್ಯಮ ಇಲಾಖೆ, ಜಿಮ್ಸ್ ಬಗ್ಗೆ, ಡೈರೆಕ್ಟರ್ ಬಗ್ಗೆ, ಪ್ರವಾಸೋದ್ಯಮ ಇಲಾಖೆ ಅವರು ಪ್ರಭಾರಿ. ನಮ್ಮ ಸಚಿವರು ಪ್ರವಾಸೋದ್ಯಮ ಇಲಾಖೆ ಸಚಿವರು ಮಾನ್ಯ ಶ್ರೀ HK ಪಾಟೀಲ್ರು,
ಅವ್ರ ಮಾತಿಗೆ ಸರ್ಕಾರದ ಎಷ್ಟು ಗೌರವ ಇದೆ. ಇಲ್ಲಿ ಯಾಕೆ ಇವ್ರಿಗೆ ಪದೇ ಪದೇ ಕೊಡುವಂಥದ್ದು ಎಷ್ಟು ಅನುಮಾನಗಳು ಮೂಡ್ತಾವ, ಎಷ್ಟು ಸಂಶಯಗಳು ಬರ್ತಾವ, ಎಷ್ಟು ಚರ್ಚೆಗಳಾಗ್ತಾವ. ಸುಮ್ಮನೆನಾ ಜನ ಮಾತಾಡ್ತಾರ. ಅಧಿಕಾರಿ ವಲಯದಲ್ಲಂತರೂ ಈ ಗೂಗೇರಿ ಬಗ್ಗೆ ಅಂದ್ರೆ ಅವರಿಗೆ ಅಧಿಕಾರ ಪ್ರಭಾರಿ ಕೊಡೋದಕ್ಕೆ ಏನಿದು ಪ್ರಶ್ನೆ, ಏನಿದು ಇದು ಯಕ್ಷ ಪ್ರಶ್ನೆ ಆಗೈತಿ, ಬರೇ ಪ್ರಶ್ನೆ ಅಲ್ಲ ಅಲ್ರಿ. ಅವ್ರನ್ನ ತೆಗೆದು ಹಾಕಿ ಒಬ್ಬ ಓಂ ಪ್ರಕಾಶ್ ಅನ್ನೋರು ಬಂದ್ರು, ಆಯ್ತಾ, ಅವ್ರು ಹೋದ್ರು, ಅವ್ರು ಇಲಾಖೆ ಆದೇಶ ಇತ್ತು ಹೋದ್ರು. ಬೇರೆದವ್ರು ಇಲ್ಲೇ ಇಲ್ಲ, ಬೇರೆದವ್ರು ಇಲ್ವಾ ಅಲ್ಲಿ? ಏನು ಅಲ್ಲೇ ಯುವಜನ ಸೇವಾ ಕ್ರೀಡಾ ಇಲಾಖೆ ಇವ್ರಿಗೆ ಪ್ರಭಾರಿ ಇವ್ರನ್ನೇ ಮಾಡೋದಂದ್ರೆ ಏನು? ಎಷ್ಟು ಚರ್ಚೆ ಆಗ್ತಾ ಇದೆ ಗೊತ್ತಾ? ಆಡಳಿತ ವ್ಯವಸ್ಥೆ ಬಗ್ಗೆ ಸಂಶಯ ಬರೋದಿಲ್ಲ, ಮೇಲಾಧಿಕಾರಿಗಳ ಬಗ್ಗೆ ಸಂಶಯ ಬರೋದಿಲ್ಲ, ಬರುತ್ತೆ ಇಲ್ಲೋ? ಅವ್ರಿಗೆ ಯಾಕೆ ನೀವು ಮೊನ್ನೆ ಅವ್ರ ಓಂ ಪ್ರಕಾಶ್ ಹೋದ, ನೆಕ್ಸ್ಟ್ ಬೇರೆದವ್ರಿಗೆ ಕೊಡಕ್ ಬರುದಿಲ್ಲ? ಬೇರೆದವ್ರು ಇದಾರ ಎಲಿಜಿಬಲ್ ಇಲ್ಲ, ಯಾರು ಇವರೇ ಎಲಿಜಿಬಲ್ ಅದಾರ ಅಲ್ರಿ. ಲಕ್ಕುಂಡಿ ಪ್ರಾಧಿಕಾರ ಮಹತ್ವವಾಗಿದ್ದದು. ಲಕ್ಕುಂಡಿ ಇವತ್ತು ಸಂಶೋಧನೆ ಆಗ್ತಾ ಇದೆ, ಉತ್ಖನನ ಆಗ್ತಾ ಇದೆ, ಅಲ್ಲಿ ಬಹಳಷ್ಟು ವ್ಯವಸ್ಥೆ ಆಗ್ತಾ ಇದೆ. ಅಂತಲ್ಲಿ ಅಲ್ಲಿ ಪ್ರಮುಖವಾಗಿ ಹುದ್ದೆ ಅದು. ಅಲ್ಲಿ ಶಿಕ್ಷಣ ಇಲಾಖೆ ಅಲ್ಲಿನೂ ಕೂಡ ಬಹುದೊಡ್ಡ ಪೋಸ್ಟ್ ಇದು, ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಅಲ್ಲಿ ಇರ್ಬೇಕು ಅವರು. ದೊಡ್ಡ ದೊಡ್ಡ ಪೋಸ್ಟ್ ನೀವು. ಆಯ್ತು, ಇಲ್ಲಿ ತಿಮ್ಮಾಪುರ ಆಡಳಿತಾಧಿಕಾರಿ ಗ್ರಾಮ ಪಂಚಾಯತಿ, ಲಕ್ಕುಂಡಿ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ, ಎಷ್ಟು ಒತ್ತಡ ಆಗತ್ತೆ ಅವ್ರಿಗೆ. ಇಲ್ಲಿ ಮತ್ತು ಇದು ಎಂಥದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಎಷ್ಟು ಮಹತ್ವ ಪೋಸ್ಟ್, ಎಷ್ಟು ಫುಲ್ ಟೈಮ್ ಇದ್ರೂ ಕೂಡ ಅದನ್ನ ನಿಭಾಯಿಸಕ್ ಆಗುದಿಲ್ಲ ಅಂತ ಹುದ್ದೆಗಳವು. ಅಂಥದ್ದು ಪ್ರಭಾರಿ ಇಲ್ಲಿ ಅಲ್ಲಿ ಅಲ್ಲೇ ಇಲ್ಲೇ ಇಲ್ಲಿ ಅಲ್ಲೇ ಅವ್ರಿಗೆ ಯಾಕೆ? ಇದು ಚರ್ಚೆ ಇವತ್ತು. ಇವ್ರಿಗೆ ಮಣೆ ಹಾಕೋದು ಯಾಕೆ ನೀವು? ಇದ್ರಾಗ ಎಷ್ಟು ಅನುಮಾನಗಳು ಮೂಡ್ತಾವು. ಏನ್ ರಾಜಕೀಯ ಒತ್ತಡ ಆಯ್ತೋ ಹೆಂಗೋ? ಏನ್ ವ್ಯವಸ್ಥೆ ಏನಿದು? ಹಿನ್ನೆಲೆ ಏನಿದೆ? ಏನ್ ಹಿಂದೆ ಇದ್ರ ಕಾಣದ ಕೈಗಳ ಕೆಲಸ ಏನು? ಕಾಣದ ವ್ಯವಸ್ಥೆ ಏನು? ಕಾಣದ ಚಿಂತನೆ ಏನು? ಬೇಕಲ್ಲ. ಅಂದ್ರೆ ಎಲ್ಲರೂ ಶರಣು ಅಂದ್ಬಿಟ್ರೆ ಏನಿದು ಉಳಿತೇನು ವ್ಯವಸ್ಥೆ? ಅದಕ್ಕೆ ಈಗಾದರೂ ಆಡಳಿತ, ಇದು ಕಾನೂನು ಸಚಿವರ ಜಿಲ್ಲೆ. ಇಲ್ಲಿ ಒಬ್ಬ ಮನುಷ್ಯನಿಗೆ ಎಷ್ಟಂತ ಭಾರ ಹೊತ್ಕೋಬಹುದು? ಒಂದಿಷ್ಟು. ಅದನ್ನು ಬಿಟ್ಟು ಹೆಚ್ಚಿಗೆ ಭಾರ ಕೊಟ್ರ ನಿಮಗೆ ಆಭಾರಿ ಆಗಿರಬಹುದು ಪ್ರಭಾರಿಗಳು, ಆದ್ರೆ ಆಡಳಿತ ವ್ಯವಸ್ಥೆಗೆ ದುಬಾರಿ ಅವರು. ನಿಮ್ಗ ಆಭಾರಿ ಇದ್ದಾರೆ. ಯಾಕೆ ಹೇಳಿ? ಪ್ರಭಾರಿಗಳು ಯಾಕೆ ಆಭಾರಿ ಇದ್ದಾರೆ? ನಿಮ್ಮ ಗುರಿಗಳು ರೀಚ್ ಆಗ್ತಾ ಇದೆ, ಆದ್ರೆ ಆಡಳಿತ ವ್ಯವಸ್ಥೆಗೆ ದುಬಾರಿ ಆಗ್ತಾ ಇದ್ದಾರೆ. ಜನರಿಗೆ, ಜನಸಾಮಾನ್ಯರಿಗೆ, ಆಡಳಿತ ವ್ಯವಸ್ಥೆಗೆ ಅಲ್ರಿ. ಇದು ಯುವ ಸಬಲೀಕರಣ, ಯಾರು ಸಬಲೀಕರಣ ಆಗತ್ತಿಲ್ಲ? ಯುವಕರದ್ದು ಆತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸಬಲೀಕರಣ ಯಾರ್ದು ಆಗತ್ತಿಲ್ಲ? ಅವ್ರಿಗೆ ಯಾಕೆ ಮಾನ್ಯತೆ ಸಿಗ್ತಾ ಇದೆ? ಅವ್ರನ್ನ ಯಾಕೆ ಪದೇ ಪದೇ ಅಲ್ಲೇ ಪ್ರಭಾರಿ ಅಂತ ಮಾಡ್ತಾ ಇದ್ದಾರೆ? ಇವು ಚರ್ಚೆ ಆಗ್ತಾ ಇದೆ. ಸೊ ಈಗಾದ್ರೂ ಮೊನ್ನೆ ನೋಡ್ರಿ, ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಅನ್ಯ ಕೆಲಸಕ್ಕೆ ಅಥವಾ ಅನ್ಯ ಇಲಾಖೆಗೆ ಕೊಡಬಾರ್ದು ಅಂತಿದೆ, ಪ್ರಭಾರಿ ಅಂತ ಮಾಡಬಾರ್ದಂತೆ. ಯಾಕಂದ್ರ ಬಹುಮುಖ್ಯವಾದದ್ದು ಇಲಾಖೆ ಇದು, ಶಿಕ್ಷಣ ಇಲಾಖೆ. ಸೊ ಈಗಾದ್ರೂ ಕಾನೂನು ಸಚಿವರ ಜಿಲ್ಲೆಯಲ್ಲಿ ಕಾನೂನು ಪಾಲನೆ ಆಗ್ಬೇಕಲ್ಲ, ಬೇರೆ ಇಲ್ವಾ? ಅಧಿಕಾರಿಗಳನ್ನಿಲ್ಲ ಬೇರೆ, ಅವ್ರಿಗೇನ ಇದು? ಯಾಕಿದು ಒತ್ತಡ? ಬಂದವ್ರು ಯಾಕೆ ಹೊಂಟು ಬಿಡ್ತಾರ ಬಿಟ್ಟು ಬಿಟ್ಟು? ಇದು ಬಹಳ ಚರ್ಚೆ ಆಗ್ತಾ ಇದೆ ರೀ. ಜನರು ಅಲ್ಲಿ ವಾಕ್ ಮಾಡೋರು ಚರ್ಚೆ ಮಾಡ್ತಾರ. ಮತ್ ಬಂದ್ರ ಹೋದ್ರ ಮತ್ ಬಂದ್ರ ಬಿಡ್ರಿ, ಇದು ಅದಲು ಬದಲು ಕಂಚಿ ಕದಲಿದ ಆಟ ರೀ. ಇದು ರಾಜಕೀಯ ಆಟ. ಇಲ್ಲಿ ವ್ಯವಸ್ಥೆ ಬೇರೆ, ಆಡಳಿತಾತ್ಮಕ ಆಟ ಇದು. ಇಲ್ಲೇನೋ ಹಿನ್ನೆಲೆ ಇದೆ, ಏನೋ ಹಿಂದೆ ಇದೆ, ಏನೋ ಒಳಮರ್ಮ ಇದೆ ಅಂತ ಚರ್ಚೆ ಆಗ್ತಾ ಇದೆ. ಸುಮ್ಮನೆ ಮೇಲಾಧಿಕಾರಿಗಳು ಹೆಸರು ಕೆಡಿಸ್ಕೊಳ್ಳುವಂಥದ್ದು, ಆಮೇಲೆ ಆಡಳಿತ ವ್ಯವಸ್ಥೆ ಬಗ್ಗೆ ಚರ್ಚೆ ಆಗುವಂಥದ್ದು, ಇಲ್ಲದ ಚರ್ಚೆ ನಡೀತಾವು. ನಮ್ಮ ಪಾರದರ್ಶಕ ಆಡಳಿತದಲ್ಲಿ, ಪ್ರಾಮಾಣಿಕ ಆಡಳಿತದಲ್ಲಿ, ಹಸ್ತಶುದ್ಧ ಆಡಳಿತ ವ್ಯವಸ್ಥೆಯಲ್ಲಿ ಸಚಿವ ಎಚ್ ಕೆ ಪಾಟೀಲ್ರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರವರು. ಅವ್ರ ಗಮನಕ್ಕೆ ಐತೋ ಇಲ್ಲ ಗೊತ್ತಿಲ್ಲ. ಪ್ರವಾಸೋದ್ಯಮ ಸಚಿವರವರು, ಪ್ರಮುಖವಾದ ಶಾಸನ ಸಚಿವರವರು, ಬಹಳಷ್ಟು ಪ್ರಮುಖ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಅವರಿಗೆ ಪ್ರಾಮುಖ್ಯತೆ ಇದೆ. ಅಂತ ವ್ಯವಸ್ಥೆ ಇರುವಂತ ಜಿಲ್ಲಾ ಉಸ್ತುವಾರಿ ಸಚಿವರ ಜಿಲ್ಲೆಯಲ್ಲಿ ಇವರೇ ಒಂದಿಷ್ಟೇ ಅಧಿಕಾರಿಗಳು, 1 2 3
ಇವರ ಎಲ್ಲ ಹೆಚ್ಚುವರಿ ಪ್ರಭಾರಿ ಅದು ಆಡಳಿತಾತ್ಮಕ ಹಿತದೃಷ್ಟಿ ಅಂತ. ಅಯ್ಯೋ ದೇವ್ರೇ, ವಿಚಾರ ಮಾಡ್ರಿ. ಜನಕ್ಕ ಆಮೇಲೆ ನಮ್ಮಲ್ಲಿ ವಿರೋಧ ಪಕ್ಷನೇ ಇಲ್ಲ, ವಿರೋಧನೇ ಇಲ್ಲ. ವಿರೋಧ ಪಕ್ಷ ಅಂತ ಮುಗಿದು ಹೋಗ್ತದ. ಅಯ್ಯೋ ದೇವ್ರೆ, ಅದು ಆ ಪಕ್ಷಕ್ಕೆ ಅಲ್ಲಿ ನಾಯಕರು ಅಲ್ಲಿ ಪ್ರತಿಪಕ್ಷಗಳು ಇದನ್ನ ವಿಚಾರ ಮಾಡಿ ಇದಕ್ಕೆ ಏನಾರು ಒಂದು ಪ್ರತಿಭಟನೆ ಮಾಡುವಂತಹದ್ದು, ಧಿಕ್ಕರಿಸುವಂತಹದ್ದು, ಆಡಳಿತ ವ್ಯವಸ್ಥೆಯಲ್ಲಿ ಹಿಂಗ ಆಗ್ತಾ ಇದೆ ಅನ್ನುವಂತ ಗಮನಕ್ಕೆ ತರುವಂತಹದ್ದು ಮಾಡ್ಬೇಕಾ ವಿರೋಧ ಪಕ್ಷಗಳು, ಪ್ರತಿಪಕ್ಷಗಳು? ಅವು ಏನು ಪ್ರತಿಪಕ್ಷ ರೀ, ಜನ ರೋಷಗೆದ್ದು ಬಿಟ್ಟಾರ. ಅದಕ್ಕೆ ಎಟ್ಲಿಸ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸಿ ನೋಡಿ. ಆಡಳಿತಾತ್ಮಕ ಒಂದು ವ್ಯವಸ್ಥೆ ಹೆಂಗಿರಬೇಕು, ಜನಪರವಾಗಿರ್ಬೇಕು, ಚರ್ಚೆ ಆಗೋಂಗಿರಬಾರ್ದು, ಅನುಮಾನ ಬರುವಂಗೆ, ಸಂದೇಹಗಳು ಮೂಡುವಂಗೆ ಇರಬಾರ್ದು. ಈ ಪ್ರಭಾರಿ ಎಷ್ಟು ಪ್ರಭಾರಿ ಅದು, ಇದು ದುಬಾರಿ ಆಗ್ತಾ ಇದೆ ಅನ್ನೋ ಸಚಿವರು ಈ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಇದು ಸರಿಯಾ ತಪ್ಪ? ಇದು ಇನ್ನೊಂದು ಏನಾಗುತ್ತೆ, ಒಬ್ಬ ವ್ಯಕ್ತಿ ಅವ್ರಿಗೂ ಕೂಡ ವ್ಯಕ್ತಿ ಏನಾಗುತ್ತೆ, ಅವ್ರಿಗೂ ಕುಟುಂಬ, ವೈಯಕ್ತಿಕ ಜೀವನ ಅಂತಿರುತ್ತೆ. ನೀವು ಈ ಲಕ್ಕುಂಡಿ ಪ್ರಾಧಿಕಾರ ಎಷ್ಟು ಪ್ರಮುಖವಾದದ್ದು, ಅಲ್ಲಿ ದಿನನಿತ್ಯ ಎಷ್ಟೆಷ್ಟು ಉತ್ಖನನ ಆಗ್ತಾ ಇದೆ, ಏನೇನು ಎಲ್ಲ ಪ್ರಾಚ್ಯ ವಸ್ತುಗಳು ಸಿಗ್ತಾ ಇದ್ದಾವೆ, ಅಲ್ಲಿ ನಿಲ್ಲಬೇಕು. ಆಮೇಲೆ ಲಕ್ಕುಂಡಿ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ, ಇಲ್ಲಿ ಶಿಕ್ಷಣ ಇಲಾಖೆ, ಎಲ್ಲೆಂತ ಹೋಗ್ಬೇಕು ಒಬ್ಬ ಮನುಷ್ಯ, ಅಲ್ಲಿ ಇಲ್ಲಿ ಈಗ ಮತ್ತೆ ಇವರಿಗೆ ಸಬಲೀಕರಣ ಕ್ರೀಡಾ ಇಲಾಖೆ, ಅದರಿಂದ ಏನಾಗತ್ತೆ? ಅದಕ್ಕೆ ಸಚಿವರು ಚರ್ಚೆಗೆ ಆಸ್ಪದ ಕೊಡಬೇಡಿ. ಆಡಳಿತಾತ್ಮಕ ವ್ಯವಸ್ಥೆ ಬಹಳಷ್ಟು ಜಿಲ್ಲಾ ಮೇಲ್ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಆಡಳಿತ ವ್ಯವಸ್ಥೆಯಲ್ಲಿ ಇರುವಂಥವ್ರು ಈ ಬಗ್ಗೆ ತೀವ್ರ ಗಮನ ಹರಿಸಿ. ಬೇರೆ ಇದ್ದಾರೆ, ಇಲ್ಲ ಸುಮ್ಮನೆ ಎಲ್ಲ ಇಲಾಖೆ ಅವ್ರಿಗೆ ಕೊಟ್ಬಿಡ್ರಿ. ಒಬ್ಬರ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ, ಆರಾಮ್ ಚರ್ಚೆ ಮಾಡ್ಬೋದು, ಒಬ್ರು ಕೂಡ ಸಭೆ ಮಾಡ್ಬೋದು. ಜಿಲ್ಲೆಯ ವ್ಯವಸ್ಥೆಯನ್ನ ಮತ್ತೆ ಯಾಕೆ ಸುಮ್ಮನೆ? ಈಗ ಮೊನ್ನೆ ಮೋದಿಯವರು ಹೇಳಿದ್ದಾರೆ, ಪೆಟ್ರೋಲು ನೀವು ಗಮನ ಹರಿಸ್ರಿ ಅಂತ ಹೇಳಿದ್ದಾರೆ. ಹಂಗೆ ಎಲ್ಲರೂ ಇಲಾಖೆಗಳ ಕಾರ್ ತಗೊಂಡು ತಿರುಗಾಡಿ ಪೆಟ್ರೋಲ್ ಹಾಳು ಮಾಡೋಕ್ಕಿಂತ ಆ ಕಾರುಗಳು, ಸರ್ಕಾರಿ ಕಾರುಗಳು ಎಲ್ಲೆಲ್ಲಿ ಹೋಗ್ತಾವ, ಏನೇನು ಮಾಡ್ತಾವು ಸ್ವಲ್ಪ ನೋಡ್ರಿ. ಅವು ಎಲ್ಲ ದಾಖಲೆ ರೆಡಿ ಮಾಡ್ತಾ ಇದ್ದೀವಿ ನೋಡಿ. ಇಂಥ ದಾಖಲೆನ ಸಮೇತ ಹೇಳಾಕತ್ತೀನಿ ನಿಮ್ಗೆ, ಏನಾರು ಹೇಳೋದಲ್ಲ. 1/4/2026 ಆರ್ಡರ್ ಆಗುತ್ತೆ, ಬೇರೆ ವರ್ಗಾವಣೆಗೊಂಡು 15/4/2026 ಓಂ ಪ್ರಕಾಶ್ ಅಧಿಕಾರ ತಗೊಂಡು ಸುತ್ತೋಲೆ ಹೊರಡಿಸ್ತಾರೆ. ಇವತ್ತು 8/5/2026 ಮತ್ತೆ ಅವ್ರು ಹೋಗ್ತಾರ ಹಳೆ ದೇವರ ಪಾದವೇಗತಿ ಅನ್ನೋಂಗೆ ಅದೇ ಗೋಗೇರಿಗೆ ಶರಣು ಅಂತ ಜಿಲ್ಲಾ ಆಡಳಿತ ಯುವಜನ ಸಬಲೀಕರಣದ ಮತ್ತು ಕ್ರೀಡಾ ಇಲಾಖೆಗೆ ಸಹಾಯಕ ನಿರ್ದೇಶಕರಾಗಿ ಮಾಡ್ತೀರಿ ನೀವು. ಅಂದ್ರ ಏನ್ ಸರ್ ಇದು ಆಡಳಿತ? ಹೆಂಗಿದು ಆಡಳಿತ? ಏನು ಅನುಮಾನ ಬರದೇ ಇರುತ್ತಾ? ಅದಕ್ಕೆ ಈಗಾದರೂ ಎಚ್ಚೆತ್ತುಕೊಂಡು, ಇದು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಐತೇನೋ ಇಲ್ಲಿ ಗೊತ್ತಿಲ್ಲ, ಆದರೆ ತೀವ್ರವಾಗಿ ಇದರ ಬಗ್ಗೆ ಚರ್ಚೆ ಆಗಬೇಕು. ಎಷ್ಟು ಹೊರೆ ಆಗ್ಬಾರ್ದು ಅವ್ರಿಗೂ, ಇದೊಂದು ಹೊರೆ ಆಗ್ಬಾರ್ದು. ಒಬ್ಬ ಒಬ್ಬ ಅಧಿಕಾರಿನ ಬಹಳಷ್ಟು ದುಡಿಸ್ಕೋಬಾರ್ದು. ನಿಯಮ ಐತೆ ಅದಕ್ಕೆ, ಆ ನಿಯಮಗಳನ್ನು ಉಲ್ಲಂಘನೆ ಮಾಡಬೇಡಿ. ಒತ್ತಡ ಆಗತ್ತಿದು. ಇದರಿಂದ ಏನಾಗ್ಬೋದು? ಮನುಷ್ಯಗ ಆರೋಗ್ಯದ ಮೇಲೆ ಏನಾರು ಆದ್ರೆ ಹೂ ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್? ಅದಕ್ಕೆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಕೂಡ ಬಹಳ ಬಳಕೆನೂ ಆಗ್ಬಾರ್ದಂತ ಐತಿ, ಅದನ್ನು ನೋಡ್ರಿ. ಆಮೇಲೆ ಶಿಕ್ಷಣ ಇಲಾಖೆಯವ್ರಿಗೆ ಒತ್ತಡ ಇರುತ್ತೆ, ಅವ್ರನ್ನ ಬೇರೆ ಇಲಾಖೆಗೆ ಉಪಯೋಗ ತಗೋಬಾರ್ದು. ಸೊ ಇವೆಲ್ಲನೂ ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಸಾಂಸಾರಿಕವಾಗಿ, ಸರ್ಕಾರ ಆಡಳಿತ ವ್ಯವಸ್ಥಿಕವಾಗಿ, ಸಾರ್ವತ್ರಿಕವಾಗಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ವ್ಯವಸ್ಥೆ ಇಲಾಖೆಯ ಹಿತಕ್ಕಾಗಿ ಇವನ್ನ ತಿಳ್ಕೊಂಡು ಜಿಲ್ಲಾಡಳಿತ ಬದಲಾವಣೆ ಮಾಡುವಂತಹದ್ದು ಚಿಂತನೆ ಮಾಡಬೇಕು. ಈ ಬಗ್ಗೆ ಬಹಳಷ್ಟು ವಿಮರ್ಶೆ ಆಗ್ತದೆ, ಬಹಳ ಚರ್ಚೆ ಆಗ್ತಾ ಇದೆ. ಸೊ ಹೀಗಾದರೂ ಎಚ್ಚೆತ್ತುಕೊಳ್ಬೇಕು ಆಡಳಿತ. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ. ನಿಮ್ಮ ನಮಸ್ಕಾರ.